ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಅಧಿಕಾರದ ಜೊತೆಗೆ ಮಾನವೀಯತೆ ಅನ್ನೋದೊಂದು ಇದ್ದುಬಿಟ್ರೆ ಆ ಒಂದು ಅಧಿಕಾರಿಯನ್ನು ಬಹುತೇಕ ನಮ್ಮ ಸಾಮಾನ್ಯ ಜನರು ದೇವರಂತೆ ಭಾವಿಸಿ ಬಿಡ್ತಾರೆ. ಆದರೆ ಬಹುತೇಕ ಅಧಿಕಾರಿಗಳು ತಮ್ಮನ್ನು ತಾವು ಅಧಿಕಾರ ಸಿಕ್ಕ ನಂತರ ನಾನೇ ಗ್ರೇಟ್ ಅನ್ನುವ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ. ಅಂಥವರ ಮಧ್ಯೆ ಮಾನವೀಯತೆ ಅಥವಾ ಜನರ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವಂಥವರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆದರೆ ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿದಂಥ ಒಂದು ವಿಡಿಯೋ, ಸಾಕಷ್ಟು ವೈರಲ್ ಆದಂಥ ಒಂದು ವಿಡಿಯೋ ಬಿ ಸುಮತಿ ಅವರದ್ದು. ಆಕೆ IPS ಅಧಿಕಾರಿಯಾಗಿದ್ರೂ ಕೂಡ ಸಾಮಾನ್ಯ ಜನರ ನೋವೇನು, ಕಷ್ಟಗಳೇನು, ಮಹಿಳೆಯರಿಗೆ ಏನೆಲ್ಲ ತೊಂದರೆಗಳಾಗ್ತವೆ ಸಾರ್ವಜನಿಕರಿಂದ ಅನ್ನುವಂಥದ್ದನ್ನು ಪ್ರಾಕ್ಟಿಕಲ್ ಆಗಿ ಗಮನಿಸೋದಕ್ಕೆ, ಪ್ರಾಕ್ಟಿಕಲ್ ಆಗಿ ಅನುಭವಿಸೋದಕ್ಕೆ ತಾವೇ ಬೀದಿಗೆ ಹಿಡಿದು ಬಿಡ್ತಾರೆ. ಅದಾದ ಬಳಿಕ ಬಹುತೇಕ ಜನರು ನಿನ್ನ ರೇಟ್ ಎಷ್ಟು ಅನ್ನುವ ರೀತಿಯಲ್ಲಿ ಕೇಳ್ತಾರೆ. ಎಷ್ಟೋ ಜನರು ಬಂದು ಬಿಡು ರೂಮ್ಗೆ ಈಗಲೇ ಹೋಗಿಬಿಡೋಣ ಅಂತಾರೆ. ಎಷ್ಟೋ ಜನ ರೇಟ್ಗಳನ್ನು ಕಟ್ಟಿಬಿಡ್ತಾರೆ. ಇಂಥದ್ದೆಲ್ಲವೂ ಅನುಭವ ಆ ವ್ಯಕ್ತಿಗೆ ಹಾಗೆ ಬಿಡುತ್ತೆ. ನಂತರ ಆಕೆ IPS ಅಧಿಕಾರಿ ಅಂತ ಗೊತ್ತಾದ ಬಳಿಕ ಎಲ್ಲರೂ ಕೂಡ ಒಂದು ಕ್ಷಣ ಕಂಗಾಲಾಗಿ ಬಿಡ್ತಾರೆ. ಅಂದ ಹಾಗೆ ಏನಿದು ಪ್ರಕರಣ, ಅವರು ಏನು ಮಾಡೋದಕ್ಕೆ ಹೊರಟು ಬಿಟ್ಟಿದ್ರು, ಈ ರೀತಿಯಾಗಿ ಬೀದಿಗಿಳಿದಿದ್ದಾದರೂ ಹೇಗೆ, ಒಬ್ಬ IPS ಬೀದಿಗೆ ಬರುವಂಥ ಪರಿಸ್ಥಿತಿ ಆದರೂ ಹೇಗೆ ಬಂತು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸಲೇಬೇಕು. ಅದರಲ್ಲೂ ಕೂಡ ಮಹಿಳೆಯರು ಈ ಒಂದು ವಿಡಿಯೋನ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, IPS ಅಧಿಕಾರಿ ಬಿ ಸುಮತಿ ಅವರು ಇತ್ತೀಚೆಗೆ ಹೈದರಾಬಾದ್ನ ಮಲ್ಕಾಜ್ಗಿರಿ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆ ಕೂಡ ಹಾಗೆ ಬಿಟ್ಟಿದ್ರು. ಅಂದ್ರೆ ಅಧಿಕಾರವನ್ನು ಕೂಡ ಸ್ವೀಕರಿಸಿ ಬಿಟ್ಟಿದ್ರು. ತಮ್ಮ ವಿನೂತನ ಕಾರ್ಯವೈಖರಿಯಿಂದ ಸುದ್ದಿಯಾಗಿದ್ದ ಇವರು ಇದೀಗ ಮತ್ತೆ ಪ್ರಚಲಿತದಲ್ಲಿ ಇದ್ದಾರೆ. ಸ್ನೇಹಿತರೆ, ಮೇ 5ನೇ ತಾರೀಕು 2026ರಂದು ಮಹಿಳೆಯರ ಸುರಕ್ಷತೆಯನ್ನು ಪರೀಕ್ಷಿಸಲು ಕಮಿಷನರ್ ಸುಮತಿ ಅವರು ತಡರಾತ್ರಿ ಸಾಮಾನ್ಯ ಮಹಿಳೆಯಂತೆ ವೇಷವನ್ನು ಧರಿಸಿಕೊಳ್ತಾರೆ. ದಿಲ್ಸುಖ್ ನಗರದ ಬಸ್ ನಿಲ್ದಾಣಕ್ಕೆ ಭೇಟಿಯನ್ನು ಕೂಡ ನೀಡುತ್ತಾರೆ. ಅಲ್ಲಿ ಯಾರು ಕೂಡ ಇಲ್ಲದಂತ ಸಂದರ್ಭದಲ್ಲಿ ಅಥವಾ ಜನಸಾಮಾನ್ಯರೆಲ್ಲರೂ ಕೂಡ ಓಡಾಟ ಮಾಡುವಂತ ಸಂದರ್ಭದಲ್ಲಿ ನಿಂತ್ಕೊಂಡು ಬಿಡ್ತಾರೆ. ಅಲ್ಲಿ ಬಹುತೇಕ ಜನ ಓಡಾಟ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಯಾರು ಮೈ ಮಾರ್ಕೊಂಡು ದುಡಿದು ತಿನ್ನುವಂತವಳು ಇರಬೇಕು ಅನ್ನೋ ಕಾರಣವನ್ನ ಇಟ್ಕೊಂಡ್ರೇನೋ ಗೊತ್ತಿಲ್ಲ. ಒಟ್ಟಾರೆ ಅಲ್ಲಿ ಕೆಲವೊಂದಿಷ್ಟು ಜನ ಯುವಕರಿಗೆ ಅದೇನಾಯ್ತೋ ಗೊತ್ತಿಲ್ಲ, ಎಲ್ಲರೂ ಕೂಡ ಬರ್ತಾರೆ, ಈಕೆ ರೇಟ್ ಅನ್ನ ಮಾತಾಡ್ತಾರೆ, ರೇಟ್ ಅನ್ನ ಕೇಳ್ತಾರೆ. ಇಂಥದ್ದೆಲ್ಲವೂ ಕೂಡ ಹಾಗೆ ಬಿಡುತ್ತೆ. ಸ್ನೇಹಿತರೆ, ಮಧ್ಯರಾತ್ರಿ 12:30 3 ಗಂಟೆ 30 ನಿಮಿಷದಲ್ಲಿ ಬರೋಬ್ಬರಿ 40 ಪುರುಷರು, ಅದರಲ್ಲೂ ಕೂಡ ಬಹುತೇಕ ಯುವಕರು ಆಕೆಯನ್ನ ಮಾತನಾಡಿಸಿ ಬಿಡ್ತಾರೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದಂತ ದುರಂತ ಏನು ಅಂತ ಗೊತ್ತಾಗ್ಬಿಟ್ರೆ ಬಹುತೇಕ ನೀವು ಏನ್ ಅಂದ್ಕೊಳ್ತೀರೋ ಗೊತ್ತಿಲ್ಲ. ಇವರನ್ನ ಕೇಳಿದಂತವರು ಬಹುತೇಕ ಯುವಕರು, ವಿದ್ಯಾರ್ಥಿಗಳು ಮತ್ತು ಎಣ್ಣೆ ಮತ್ತಲ್ಲಿ ಹಾಗೆ ಹೀಗೆ ಸುತ್ತಾಡುವಂತವರು, ಅವರೆಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲೂ ಈ ವಯಸ್ಸನ್ನು ಗಮನಿಸ್ತಾ ಹೋದ್ರೆ ಕೇವಲ 18ರಿಂದ 30ರ ವಾಸುಪಾಸಿನ ಜನಗಳೇ ಅಥವಾ ಯುವಕರೇ ಇವರನ್ನ ಮಾತನಾಡಿಸ್ತಾರೆ, ಭರ್ತಿ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಇಂಥದ್ದೆಲ್ಲವೂ ಕೂಡ ಅನುಭವ ಆಗಿ ಬಿಡುತ್ತೆ. ಅಲ್ಲೇ ಹತ್ತಿರದಲ್ಲೇ ಇದ್ದಂಥ ವಿಶೇಷ ಪೊಲೀಸ್ ತಂಡಗಳು ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಆ ವ್ಯಕ್ತಿಗಳನ್ನ ವಶಪಡಿಸಿಕೊಳ್ತಾರೆ. ಅವರಿಗೆ ಕಠಿಣ ಎಚ್ಚರಿಕೆಯನ್ನ ನೀಡ್ತಾರೆ. ಬದಲಿಗೆ ಕೇಸನ್ನು ದಾಖಲಿಸಿಕೊಳ್ಳೋದಿಲ್ಲ, ಕಠಿಣ ಎಚ್ಚರಿಕೆಯನ್ನು ನೀಡ್ತಾರೆ. ಇದೇ ಕೊನೆಯದ್ದು. ಈ ರೀತಿಯಾಗಿ ಕೆಟ್ಟ ಚಟಕ್ಕೆ ನೀವು ಮುಂದಾಗಬಾರದು ಅನ್ನೋ ರೀತಿಯಲ್ಲಿ ಅವರಿಗೆ ನೀತಿ ಪಾಠವನ್ನು ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಕಳಿಸಲಾಗುತ್ತೆ. ಮಹಿಳೆಯರ ಬಗ್ಗೆ ಗೌರವದಿಂದ ವರ್ತಿಸುವಂತೆ ಕೌನ್ಸಿಲಿಂಗ್ ಕೂಡ ಮಾಡಲಾಗಿ ಬಿಡುತ್ತೆ. ಸ್ನೇಹಿತರೆ, ಇವರು ಮಲ್ಕಾಜ್ಗಿರಿ ಕಮಿಷನರೇಟ್ನ ಮೊದಲ ಮಹಿಳಾ ಪೊಲೀಸ್ ಕಮಿಷನರ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. 2006ರ ಬ್ಯಾಚ್ನ IPS ಅಧಿಕಾರಿ ಆಗಿ ನೇಮಕ ಆದಂತವರು ಇವರು. ಈ ಹಿಂದೆ ಗುಪ್ತಚರ ವಿಭಾಗದಲ್ಲಿ IG ಆಗಿ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಬಹುತೇಕ ಹೆಸರುವಾಸಿಗಳು ಕೂಡ ಹಾಗೆ ಬಿಟ್ಟಿದ್ರು. ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ನೀಡುವುದು ಮತ್ತು ಟೀಸಿಂಗ್ ತಡೆಯುವುದು ಇವರ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ ತಡರಾತ್ರಿ ರಸ್ತೆಗೆ ಇಳಿದು ಬಿಡ್ತಾರೆ. ಅಪರಾಧದ ತಡೆಗಟ್ಟಲು AI ಅಧಿಕಾರ ಕಣ್ಗಾವಲು ವ್ಯವಸ್ಥೆಯನ್ನು ಕೂಡ ಇದೀಗ ಜಾರಿಗೊಳಿಸಲಾಗಿದೆ. ಮಾದಕ ದ್ರವ್ಯ ಮುಕ್ತ ಸಮಾಜವನ್ನ ಮಾಡಬೇಕು ಅನ್ನುವಂಥದ್ದು, ಯುವ ಜನರನ್ನ ಮಾದಕ ವ್ಯಸನದಿಂದ ದೂರವಿಡಲು ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಇವರ ಒಂದು ಕಾರ್ಯವೈಖರಿಗೆ ಬಹುತೇಕ ಜನರು ಇದ್ರೆ ಇಂತಹ ಅಧಿಕಾರಿ ಇರಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಘಟನೆ ಇದೀಗ ದೇಶದಾದ್ಯಂತ ವೈರಲ್ ಆಗಿದ್ದು ಮಹಿಳೆಯರ ಸುರಕ್ಷತೆ ಕುರಿತು ದೊಡ್ಡ ಚರ್ಚೆಗೆ ಕಾರಣವೂ ಕೂಡ ಹಾಗೆ ಬಿಟ್ಟಿದೆ. ರಾತ್ರಿ ವೇಳೆ ಮಹಿಳೆಯರು ಎಷ್ಟು ಅಸುರಕ್ಷಿತವಾಗಿ ಅಥವಾ ಎಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇದೀಗ ಬಹುತೇಕ ಸಮಾಜದಲ್ಲಿ ಹುಟ್ಟುಕೊಂಡು ಬಿಟ್ಟಿದೆ. ಒಬ್ಬ ಉನ್ನತ ಮಟ್ಟದ ಅಧಿಕಾರಿ, IPS ಅಧಿಕಾರಿಯನ್ನೇ ಈ ರೀತಿಯಾಗಿ ಜನಗಳು ನೋಡ್ಕೊಂಡು ಬಿಟ್ರೆ, IPS ಅಧಿಕಾರಿ ಅಂತ ಗೊತ್ತಿಲ್ಲದೆ ಆಕೆಯ ಮೇಲೆ ಏನೇನೆಲ್ಲ ಪ್ರಯತ್ನಗಳನ್ನು ಪಡ್ತಾ ಇದ್ರು ಅನ್ನೋದನ್ನು ಗಮನಿಸಿಬಿಟ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅನ್ನುವಂಥ ಪ್ರಶ್ನೆ ಬಹುತೇಕ ಜನರುಗಳು ಕೂಡ ಹುಟ್ಟಿ ಹಾಕ್ತಾ ಇದ್ದಾರೆ. ಒಂದು ಕಡೆ ಈ ರೀತಿಯಾದಂಥ ಪ್ರಶ್ನೆಗಳು ಕಾಡಿಬಿಟ್ರೆ ಬಹುತೇಕ ಜನಗಳು ಇಂತಹ IPS ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಆ ಏರಿಯಾ ತುಂಬ ಚೆನ್ನಾಗಿರುತ್ತೆ, ಆ ಏರಿಯಾ ಒಂದು ಆರೋಗ್ಯಯುತವಾದಂಥ ಏರಿಯಾವಾಗಿ ಇರುತ್ತೆ. ಈ ರೀತಿಯಾದಂಥ ಹೆಣ್ಣು ಮಕ್ಕಳ ಬಗ್ಗೆ
ಕೆಟ್ಟದಾದಂಥ ಯೋಚನೆಗಳನ್ನು ಮಾಡುವಂಥವರು, ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥವರ ಸಂಖ್ಯೆಯೂ ಕೂಡ ಕಡಿಮೆ ಆಗಿಬಿಡುತ್ತೆ ಅನ್ನುವ ನಿಟ್ಟಿನಲ್ಲಿ ಬಹುತೇಕ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇಂಥದ್ದೊಂದು IPS ಅಧಿಕಾರಿ ಸುಮತಿ ಅವರ ಧೈರ್ಯಕ್ಕೆ ಎಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬ IPS ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಬದಲಾಯಿಸಬಹುದು. ವ್ಯವಸ್ಥೆಗಳನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಬರೋದಕ್ಕೆ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಆ ಕೆಲಸವನ್ನ ಮಾಡೋದಕ್ಕೆ ಮುಂದೆ ಹೋಗ್ಬಿಟ್ರೆ ಆ ಒಂದು ವ್ಯವಸ್ಥೆ ಬದಲಾಗುತ್ತೆ ಅನ್ನೋದಕ್ಕೆ ಇವರೊಬ್ಬರು ಜೀವಂತ ಉದಾಹರಣೆ ಅಂತ ಹೇಳ್ಬಹುದು. ಸುಮತಿ ಅವರ ಈ ಒಂದು ಧೈರ್ಯ, ಈ ಒಂದು ಕಾರ್ಯಾಚರಣೆ ಈ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಆಗಿರಬಹುದು, ಬಹುತೇಕ ಕಡೆ ಚರ್ಚೆ ಅಂತದ್ದೆಲ್ಲವೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶ ಎಷ್ಟು ಸುರಕ್ಷೆ ಅನ್ನುವಂಥದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡಿ ಬಿಡುತ್ತೆ. ಬಹುತೇಕ ಯುವಕರು ಹಾದಿ ತಪ್ತಾ ಇದ್ದಾರೆ. ಯುವಕರು ಅದು ಯಾಕೆ ಈ ರೀತಿಯಾದಂಥ ಕೆಟ್ಟ ಕೀಳು ಚಟಗಳನ್ನು ಕಲಿತಾ ಇದ್ದಾರೋ ಗೊತ್ತಿಲ್ಲ. ಈ ಮದ್ಯವನ್ನು ಸೇವನೆ ಮಾಡುವಂಥದ್ದು, ಧೂಮಪಾನ ಮಾಡುವಂತಹದ್ದು, ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗಿ ಬಿಟ್ಟಿದೆ. ಕೆಲವೊಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ಹೆರುಗುವಂತಹ ಕಾಮುಕರನ್ನ ಗಮನಿಸುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಇದಕ್ಕೆ ಮಾರ್ಗವಾಗಿ ಅಥವಾ ಮಾರ್ಗವನ್ನು ಹುಡುಕಿ ಕೊಟ್ಟಿದ್ದಾರೆ. ಅವರು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕ್ತಾರೆ, ಹಾಗಾಗಿ ಗಂಡು ಮಕ್ಕಳು ಈ ರೀತಿಯಾಗಿ ಮಾಡಿಬಿಡ್ತಾರೆ ಅನ್ನುವ ಹಾಗೆ ಮಾತನಾಡಿಕೊಳ್ತಾರೆ. ಈ ಒಂದು IPS ಅಧಿಕಾರಿ ಚಿಕ್ಕ ಬಟ್ಟೆಯನ್ನು ಹಾಕೊಂಡು ನಿಂತಿರಲಿಲ್ಲ, ಮೈ ತುಂಬ ಬಟ್ಟೆಗಳನ್ನು ಧರಿಸ್ಕೊಂಡಿದ್ರು. ಅದೇ ರೀತಿಯಾಗಿ ತಾವು ಒಬ್ಬ ಸಾಮಾನ್ಯ ಜನರ ರೀತಿಯಲ್ಲಿ ಒಬ್ಬ ಕೂಲಿ ಕೆಲಸಗಾರರು ಹೇಗಿರ್ತಾರೋ ಅಥವಾ ಒಬ್ಬ ಸಾಮಾನ್ಯ ಮಹಿಳೆ ಹೇಗೆಲ್ಲ ಓಡಾಟಕ್ಕೆ ಮಾಡೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ನಿಂತಹ ಮಹಿಳೆಯನ್ನೇ ಈ ರೀತಿಯಾಗಿ ನೋಡ್ಕೊಂಡು ಬಿಟ್ರು. ಇನ್ನು ಚಿಕ್ಕ ಬಟ್ಟೆಗಳನ್ನು ಹಾಕಿಬಿಟ್ಟಿದ್ರೆ ಅಥವಾ ಇನ್ನೇನೋ ಮಾಡಿಬಿಟ್ಟಿದ್ರೆ ಬಹುತೇಕ ಜನಗಳು ಏನು ಮಾಡೋದಕ್ಕೆ ಮುಂದಾಗ್ತಾ ಇದ್ರೋ ಗೊತ್ತಿಲ್ಲ, ಹೇಗೆಲ್ಲ ನಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರೋ ಗೊತ್ತಿಲ್ಲ. ಈ ಒಂದು ವಿಚಾರವನ್ನು ನಾವು ಎಲ್ಲರೂ ಕೂಡ ಗಮನಿಸಿದ ಬಳಿಕ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚಾಗಿ ಬಿಟ್ಟಿದೆ. ಕೆಟ್ಟದ್ದು ಇದೀಗ ನಮ್ಮ ಸಮಾಜ ತುಂಬಿ ತುಳುಕ್ತಾ ಇದೆ. ಕೆಟ್ಟದ್ದನ್ನೇ ಜನಗಳು ಈಗ ಪಾಲನೆ ಮಾಡ್ತಾ ಇದ್ದಾರೆ. ಕೆಟ್ಟದಕ್ಕೆ ಸಾಕಷ್ಟು ಯುವಕರು ಎಡಿಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಸ್ನೇಹಿತರೆ, ಇದೀಗ IPS ಅಧಿಕಾರಿ ಸುಮತಿಯವರ ಬಗ್ಗೆ ಬಹುತೇಕ ಜನಗಳು ಒಳ್ಳೆಯ ಮಾತುಗಳನ್ನು ಹಾಡ್ತಾ ಇದ್ದಾರೆ. ಈ ಕುರಿತಾಗಿ ಇವರ ಒಂದು ಕಾರ್ಯಾಚರಣೆ ಇದೆಯಲ್ಲ, ಈ ಕಾರ್ಯಾಚರಣೆಯ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.